ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನ ನಮ್ಮ ಒಂದು ಪ್ರಯಾಣ ಭಾರತದ ತುತ್ತ ತುದಿಯಲ್ಲಿರುವಂತಹ ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣ, ಅದು ಕನ್ಯಾಕುಮಾರಿ. ಅಲ್ಲಿಗೆ ನಮ್ಮ ಪಯಣ ಹೊರಟಿದೆ ಇವತ್ತಿನ ದಿನ ನಾವು ಕನ್ಯಾಕುಮಾರಿ ರೀಚ್ ಆಗಿದ್ದು ಹೇಗೆ ಏನು ಅಂತ ಸ್ವಲ್ಪ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ನಮ್ಮದು ಬೆಂಗಳೂರು ಟು ನಾಗರಕೋಯಿಲ್, ಸೊ ಅಲ್ಲಿ ತನಕ ಬುಕ್ ಆಗಿತ್ತು SVMT ಸ್ಟೇಷನಿಂದ. ಇದು ತುಂಬಾ ಚೆನ್ನಾಗಿದೆ ರೈಲ್ವೆ ಸ್ಟೇಷನು. 5 ಕಾಲಿಗಿತ್ತು, ನಾವು 5 ಗಂಟೆ ರೀಚ್ ಆದ್ವಿ. ಬೇಗ ಕ್ವಿಕ್ಕಾಗಿ ಟ್ರೈನು ಸದ್ಯ ಸಿಕ್ತು ನಮಗೆ. ಅಲ್ಲಿ ಟ್ರೈನ್ ಜರ್ನಿ ಅಂದರೆ ಕೇಳಬೇಕಾ, ಈವ್ನಿಂಗ್ 5 ಕಾಲಿಗೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಟ್ರೈನು. ಅಲ್ಲಿ ನಮ್ಮದು ಕ್ಯಾಂಡೀಸು ಅದು ಇದು ಅಂಥೇಳಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಅದನ್ನೆಲ್ಲ ತಿನ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇಂಡಿಯಾ ಈಸ್ ನಾಟ್ ಫಾರ್ ಬಿಗಿನರ್ಸ್ ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಈ ಟೀಮ್ ಮಾರೋರು ವಾಲ್ಪೇಪರಲ್ಲೇ QR ಕೋಡ್ ಹಾಕ್ಕೊಂಡ್ಬಿಟ್ಟಿದ್ರು, ಪೇಮೆಂಟ್ ಎಲ್ಲ ಈಸಿ ಆಗಿಬಿಡುತ್ತೆ ಅಂತ. ಹಾಗೂ ಹೀಗೂ ರಾತ್ರಿ ಎಲ್ಲ ಒಂದು ನೈಟ್ ಕಳೆದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸೂರ್ಯ ಉದಯ ಆಗ್ತಾ ಇತ್ತು. ಹಾಗೇ ಸ್ವಲ್ಪ ಹೊತ್ತಲ್ಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೈಕ್ಲೋನ್ ಎಫೆಕ್ಟಿಂದ ತುಂಬ ಅಂದರೆ ತುಂಬಾ ವೆದರು, ಮಳೆ ಗಾಳಿ ಸಿಕ್ಕಾಪಟ್ಟೆ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಳೆ ಬಿದ್ದಿದೆ ಅಂತ. ರೈಲ್ವೆ ಸ್ಟೇಷನ್ ನಮ್ಮದು ನಾಗರಕೋಯಿಲ್ ಏನಿತ್ತು ಅಲ್ಲಿ ಬಂದು ರೀಚ್ ಆದ್ವಿ. ಆಮೇಲೆ ಕನ್ಯಾಕುಮಾರಿ ಬಸ್ ಹತ್ಕೊಂಡು ಕನ್ಯಾಕುಮಾರಿಗೆ ಹೊರಡ್ತಾ ಇದ್ದೀವಿ ಇವಾಗ. ಈ ಪ್ರದೇಶದಲ್ಲಿ ನಾರ್ಮಲ್ ಆಗಿ ನೀವು ಬಂದರೆ ಅಂತಂದರೆ ತುಂಬಾ ಬಿಸಿಲಿರುತ್ತೆ. ಆದರೆ ನಾವು ಬಂದಿದ್ದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಯ್ತು ಇಲ್ಲಿ ಮಳೆ ಬಂದು. ಅಲ್ಲಿ ಹೋಗಿದ ತಕ್ಷಣ ಆಲ್ಮೋಸ್ಟ್ ಒಂದು 8-8:30 ಆಗಿತ್ತು. ಹಾಗಾಗಿ ದೋಸೆ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ದೋಸೆ ತಿಂದುಬಿಟ್ಟು ಇದೇ ನೋಡಿ ನಾವಿರುವಂಥ ಸ್ಟೇ. ಬೀಚ್ ಸೈಡ್ ವ್ಯೂ ಸಿಗಲಿ ಅಂಥೇಳಿ ಸ್ವಲ್ಪ ಹುಡ್ಕಾಡಿ ನೋಡಿದ್ವಿ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸು ಕೂಡ ನಿಮಗೆ ಬೀಚ್ ಸೈಡೇ ಸಿಗುತ್ತೆ. ನೋಡಿ ಹೆಂಗೆ ಸುರಿತಾ ಇದೆ ಮಳೆ. ಈ ಥರದ್ರಲ್ಲಿ ಹೆಂಗಪ್ಪ ಕನ್ಯಾಕುಮಾರಿ ಎಕ್ಸ್ಪ್ಲೋರ್ ಮಾಡೋದು ಅಂಥೇಳಿ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಬಟ್ ಏನು ಮಾಡೋದು, ಸಿಕ್ಕಾಪಟ್ಟೆ ಜನ ಅಂತೂ ಇದ್ದರು. ಎಲ್ಲ ಕಡೆ ಹೋದಲ್ಲೆಲ್ಲನೂ ನಮಗೆ ತುಂಬ ಜನ ಸಿಕ್ಕಿದ್ರು. ಯಾರು ಮಳೆ ಅಂತ ಯಾರೂ ಕೂತಿರಲಿಲ್ಲ. ಎಲ್ಲರೂ ಛತ್ರಿ ತೊಗೊಂಡು ರೈನ್ ಕೋಟ್ ಹಾಕ್ಕೊಂಡು ಹೊರಟ್ಬಿಟ್ಟಿದ್ರು. ಇದು ನಮಗೆ ಬೋಟಿಂಗು ಅಂದರೆ ವಿವೇಕಾನಂದ ರಾಕ್ ಏನಿದೆ ದ ಮೆಮೋರಿಯಲ್, ಇದು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ. ಅದಕ್ಕೆ ನಮಗೆ 100 ರೂಪೀಸ್ ಇರುತ್ತೆ ಎಂಟ್ರಿ ಟಿಕೆಟು. ಇವಾಗ ನಾವಲ್ಲಿ ಬೋಟಿಗೆ ಹೋಗಬೇಕಾಗತ್ತೆ. ಅಲ್ಲಿ ಬೋಟಲ್ಲಿ ನಮ್ಮನ್ನೆಲ್ಲ ಹತ್ತಿಸ್ಕೊಂಡು ಈ ಥರ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕರ್ಕೊಂಡೋಗಿ ನಮಗೆ ಅಲ್ಲಿ ರೀಚ್ ಮಾಡಿಸ್ತಾರೆ. ಅದು ವಿವೇಕಾನಂದ ಇದು ಬರುತ್ತೆ, ಫೋರ್ಟ್ ಬರುತ್ತೆ. ಅಲ್ಲಿಂದ ಬ್ರಿಡ್ಜ್ ಇರುತ್ತೆ ನಿಮಗೆ. ನೋಡೋಣ, ಅಲ್ಲಿ ರೀಚ್ ಆದಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಆ ಬೋಟಲ್ಲಿ ಈ ಕಡೆ ದಡಕ್ಕೆಲ್ಲ ಬಂದು ಸೇರಿದ್ವಿ. ಅಲ್ಲಿ ನಮಗೆ ಮತ್ತೆ ಆ ಒಂದು ಧ್ಯಾನ ಮಂದಿರ, ಆ ಪಾರ್ವತಿ ಮಂದಿರ ಏನಿದೆ ಅಲ್ಲಿಗೆ ನಮಗೆ 30 ರೂಪೀಸ್ ಇರುತ್ತೆ ಎಂಟ್ರಿ ಫೀ. ಫೈನಲಿ ಈ ಕಡೆ ತಟಕ್ಕೆ ಬಂದ್ವಿ ನಾವು. ಇದೇ ನೋಡಿ ವಿವೇಕಾನಂದ ಧ್ಯಾನ ಮಂದಿರ. ಅದರ ಅಪೋಸಿಟ್ ಇರೋದೇ ನಮಗೆ ಪಾರ್ವತಿ ಮಾತೆಯ ಒಂದು ಚರಣ ಏನಂತಾರೆ ಪಾದಗಳು ಇರುವಂತಹ ಒಂದು ಮಂದಿರ ಸಿಗುತ್ತೆ. ಇದು ಶ್ರೀ ಮಾತೆ ಪಾರ್ವತಿ ದೇವಿಯ ಒಂದು ಪಾದಗಳಿರುವಂತಹ ಒಂದು ಮಂದಿರ. ಈ ಕನ್ಯಾಕುಮಾರಿ ಕೂಡ ತುಂಬಾ ಒಂದು ಇತಿಹಾಸ ಇರುವಂತಹ ಒಂದು ಪ್ರವಾಸಿ ತಾಣವಾಗಿದೆ. ಇದೇ ಪಾರ್ವತಿ ದೇವಿಯ ಒಂದು ಪಾದಗಳು. ಬಟ್ ಅಲ್ಲೆಲ್ಲ ವಿಡಿಯೋ ರೆಕಾರ್ಡಿಂಗ್ ಅಲೋ ಇರಲಿಲ್ಲ. ಪಾರ್ವತಿ ಮಾತಾ ಚರಣ ನೋಡ್ಕೊಂಡು ಬಂದ್ರಲ್ಲ, ಇಲ್ಲಿ ನೋಡಿ ಅದು ಎದುರುಗಡೆನೇ ಈ ಒಂದು ಧ್ಯಾನ ಮಂದಿರ ಇದೆ. ಒಳಗಡೆ ಯಾವ ರೀತಿ ಇದೆ ಏನು ಅಂತೇಳಿ ನೋಡುವ. ಅಲ್ಲೇನಾರು ಅಕಸ್ಮಾತು ಫೋಟೋಗ್ರಫಿ ಇಲ್ಲ ಅಂದರೆ ಮತ್ತೆ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಈ ಸ್ವಾಮಿ ವಿವೇಕಾನಂದ ಅವರು ವಿಶ್ವ ಸಮ್ಮೇಳನಕ್ಕೆ ಹೋಗೋಕ್ಕಿಂತ ಮುಂಚೆ ಮೆಡಿಟೇಷನ್ ಮಾಡಿರುವಂತಹ ಒಂದು ಬಂಡೆ ಅಂತ ಹೇಳ್ತಾರೆ.
ಇದು ಸನ್ರೈಸ್ ಕ್ಯಾಲೆಂಡರ್ ಅಂತ. ಅಲ್ಲಿ ನೋಡಿ ಉತ್ತರಾಯಣಂ ದಕ್ಷಿಣಾಯಣಂ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಮಂತಲ್ಲಿ ಸೂರ್ಯ ಉದಯ ಆಗುತ್ತೆ, ಯಾವ ದಿಕ್ಕಿನಲ್ಲಿ ಅಂತ ತುಂಬ ಚೆನ್ನಾಗಿ ಆವಾಗಿನ ಕಾಲದಲ್ಲೇ ಎಷ್ಟು ಚೆಂದ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಹಾಕಿದ್ದಾರೆ ಅಂತಂದರೆ ಎಕ್ಸಾಕ್ಟ್ಲಿ ಅಲ್ಲೇ ಉದಯ ಆಗುತ್ತೆ ಸೂರ್ಯ. ಇದು ನಮ್ಮ ಭಾರತದ ತುತ್ತ ತುದಿಯ ಪಾಯಿಂಟ್. ಇದು ಎಂತಹ ಒಂದು ಅದ್ಭುತ ಸ್ಥಳ ಅಂತಂದರೆ, ಎಡಗಡೆ ಬಂಗಾಳ ಕೊಲ್ಲಿ, ಬಲಗಡೆ ಅರೇಬಿಯನ್ ಸಮುದ್ರ, ಮಧ್ಯದಲ್ಲಿರುವಂಥದ್ದು ಹಿಂದೂ ಮಹಾಸಾಗರ. ಅಲ್ಲಿ ಕನ್ಯಾಕುಮಾರಿ ಪ್ರವಾಸಿ ತಾಣ ಇದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸನ್ಸೆಟ್ ಮತ್ತು ಸನ್ರೈಸ್ ಎರಡೂ ನಿಮಗೆ ಇಲ್ಲಿ ಕಾಣಲು ಸಿಗುತ್ತೆ. ಆ ಒಂದು ಮೆಡಿಟೇಷನ್ ಸೆಂಟರಿಂದ ತಿರುವಲ್ಲೂರ್ ಸ್ಟ್ಯಾಚು ನೋಡೋಕ್ಕೆ ಅವಾಗೆಲ್ಲ ಬೋಟಲ್ಲಿ ಹೋಗ್ತಾ ಇದ್ರು. ಈಗ ಒಂದು ಗ್ಲಾಸ್ ಬ್ರಿಡ್ಜು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಇವಾಗ ಲಾಸ್ಟ್ ಇಯರು 2024ರಲ್ಲಿ ಓಪನ್ ಮಾಡಿದರು. ನೋಡಿ, ಈ ಗ್ಲಾಸ್ ಬ್ರಿಡ್ಜು ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಒಂದು ನೀರು. ಮಳೆ ಸಿಕ್ಕಾಪಟ್ಟೆ ಇರೋ ಕಾರಣ ನನ್ನ ಅವಸ್ಥೆ ನೋಡಿ ಹೆಂಗಿದೆ ಅಂತೇಳಿ. ಆ ಒಂದು ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಬಂದರೆ ನಿಮಗೆ ಈ ಸೈಡ್ ವಿಷನ್ ಸಿಗುತ್ತೆ. ಆ ತಿರುವಲ್ಲೂರ್ ಸ್ಟ್ಯಾಚು ಅಲ್ಲಿ ಮೇಲ್ಗಡೆ ಬಂದಿರೋದ ಕಾರಣ ಈ ಒಂದು ಬ್ರಿಡ್ಜು, ಅಲ್ಲಿ ಒಂದು ಧ್ಯಾನ ಮಂದಿರ ಈ ಥರ ನಿಮಗೆ ಕಾಣಿಸುತ್ತೆ. ಇಲ್ಲಿ ಕನ್ಯಾಕುಮಾರಿಯಲ್ಲಿ ಸ್ಟೇ ಮಾಡಲಿಕ್ಕೆ ಹೋಟೆಲ್ಗಳಿಗೇನು ಕಡಿಮೆ ಇಲ್ಲ. ತುಂಬಾ ಸ್ಟೇ ನಿಮಗೆ ಸಿಗುತ್ತೆ ಇಲ್ಲಿ. ಹೋಟೆಲ್ಸು, ಬೀಚ್ ವ್ಯೂ ಸಿಗುತ್ತೆ, ನಾರ್ಮಲ್ ಹೋಟೆಲ್ಸು ಸಿಗುತ್ತೆ. ಅದೇ ರೀತಿ ಇಲ್ಲಿ ಇಲ್ಲಿ ಒಂದು ಜನಕ್ಕೆ ಒಂದು ವ್ಯಾಪಾರ ಅಂದರೆ ಅಲ್ಲಿ ಸಿಗುವಂತಹ ಸೀಶೆಲ್ಸು, ಅದರಿಂದನೇ ಅವರೇನಾದರೂ ಒಂದು ಕಲಾಕೃತಿ ಮಾಡಿ ಅದನ್ನು ಮಾರುವಂತಹ ಒಂದು ಬಿಸ್ನೆಸ್ ಅವ್ರು ಮಾಡಿರ್ತಾರೆ. ಅಲ್ಲಿ ಬಟ್ಟೆಗಳು, ಈ ಥರ ಬ್ಯಾಗ್ಸು, ಆಲ್ಮೋಸ್ಟ್ ಎಲ್ಲ ಸೀಶೆಲ್ಸಿಂದ ಮಾಡಿರುವಂತಹ ತೋರಣ, ಇಯರಿಂಗ್ಸು ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಶಾಪಿಂಗ್ ಕೂಡ ಇಲ್ಲಿ. ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ನಾವು ದರ್ಶನ ಮಾಡಲಿಕ್ಕೆ ಹೊರಟಿದ್ದೆ ಕನ್ಯಾಕುಮಾರಿ ದೇವಿಯ ದರ್ಶನ. ಒಂದು ದೇವಸ್ಥಾನ ಏನಿದೆ ತುಂಬಾ ದೊಡ್ಡದಾಗಿದೆ. ಕುಮಾರಿ ದೇವಿಯ ಹೆಸರನ್ನೇ ಈ ಊರಿಗೆ ಇಡಲ್ಪಟ್ಟಿದೆ. ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಆನೆಗಳಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ನಾವು ನವರಾತ್ರಿ ಒಂದು ಟೈಮಲ್ಲಿ ಹೋಗಿರೋ ಕಾರಣ ಅಲ್ಲಿ ಬೊಂಬೆಗಳನ್ನು ಕೂಡ ಕೂರಿಸಿದ್ರು ಆ ಕನ್ಯಾಕುಮಾರಿ ದೇವಾಲಯದಲ್ಲಿ. ಇದು ಕನ್ಯಾಕುಮಾರಿ ದೇವಸ್ಥಾನದ ಹಿಂಭಾಗ. ಈ ಹಿಂಭಾಗದಲ್ಲಿ ನೀವು ಈ ಕಡೆ ಸೈಡ್ ನೋಡಿದರೆ ಅಂದರೆ ಅಲ್ಲಿ ನಿಮಗೆ ಬೀಚು, ಅದೇ ಮೆಡಿಟೇಷನ್ ಸೆಂಟರು ಮತ್ತು ತಿರುವಲ್ಲೂರ್ ಸ್ಟ್ಯಾಚು ಎರಡೂ ಸಿಗುತ್ತೆ. ಇಲ್ಲಿ ಸನ್ಸೆಟ್ಟು ಸನ್ರೈಸು ಎರಡೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಹೀಗೂ ಮಾಡಿ ಸೈಕ್ಲೋನ್ ಎಫೆಕ್ಟಲ್ಲಿ ಆ ಒಂದು ವೆದರಲ್ಲಿ ಒಂದು ಕನ್ಯಾಕುಮಾರಿನ ಇಷ್ಟು ಮಾತ್ರ ಎಕ್ಸ್ಪ್ಲೋರ್ ಮಾಡಲಿಕ್ಕಾಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.